ಹೊಂದಿಲ್ಲದ ಅನಿಲ ನೋಡ್ರಿ, ಇದು ಭಾಳ ಸಲ ಎಕ್ಸಾಮ್ ಕ್ವಶನ್ ಕೇಳಿದಾರೆ ಸ್ನೇಹಿತರೆ. ನೋಡ್ರಿ, ಭೂಮಿಯ ಉಗಮದ ಹಂತದಲ್ಲಿ ವಾತಾವರಣ ಹೊಂದಿಲ್ಲದ ಅನಿಲ ನೋಡ್ರಿ. ಆಪ್ಷನ್ ನೋಡ್ರಿ, ಜಲಜನಕ, ಸಾರಜನಕ, ಆಮ್ಲಜನಕ, ಅಮೋನಿಯಾ. ನೋಡ್ರಿ, ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡ್ರಿ, ಭೂಮಿಯ ಉಗಮ ಹಂತದಲ್ಲಿ ವಾತಾವರಣ ಯಾವ ಅನಿಲವನ್ನು ಹೊಂದಿರೋದಿಲ್ಲ ಅಂತ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದಾರೆ ಸ್ನೇಹಿತರೆ. ಒಂದ್ಸಲ KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಇದೇ ಕ್ವಶನ್. ನೋಡ್ರಿ, ಭೂಮಿ ಉಗಮವಾದಾಗ ವಾತಾವರಣದಲ್ಲಿ ಯಾವ ಅನಿಲ ಇರುವುದಿಲ್ಲ ಅಂತ ಕ್ವಶನ್ ಕೇಳಿದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಅಂತ ನೋಡಿರಿ ಸ್ನೇಹಿತರೆ, ಆಮ್ಲಜನಕ. ನೋಡ್ರಿ, ಆಮ್ಲಜನಕ ಇದೆಯಲ್ಲ, ಇದು ಭೂಮಿ ಉಗಮವಾದಾಗ ವಾತಾವರಣದಲ್ಲಿ ಕಂಡು ಬರೋದಿಲ್ಲ. ಇದು KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಆದ್ದರಿಂದ ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಜೀವಶಾಸ್ತ್ರ ಎಂಬ ಪದವನ್ನು ಯಾವ ಭಾಷೆಯಿಂದ ಪಡೆಯಲಾಗಿದೆ. ನೋಡ್ರಿ, ಇದು ಒಂದ್ಸಲ PSI ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದಾರೆ ಸ್ನೇಹಿತರೆ. ನೋಡ್ರಿ, PSI ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಜೀವಶಾಸ್ತ್ರ ಎಂಬ ಪದವನ್ನು ಯಾವ ಭಾಷೆಯಿಂದ ಪಡೆಯಲಾಗಿದೆ. ಆಪ್ಷನ್ ನೋಡ್ರಿ, ಫ್ರೆಂಚ್, ಲ್ಯಾಟಿನ್, ಗ್ರೀಕ್. ನೋಡ್ರಿ, ಆಪ್ಷನ್ ನೋಡ್ರಿ, ಇಂಗ್ಲೀಷ್. ನೋಡ್ರಿ, ಜೀವಶಾಸ್ತ್ರ ಎಂಬ ಪದವನ್ನು ಯಾವ ಭಾಷೆಯಿಂದ ಪಡೆಯಲಾಗಿದೆ ಅಂತ PSI ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನೋಡ್ರಿ ಸ್ನೇಹಿತರೆ, ಜೀವಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯಿಂದ ಪಡೆಯಲಾಗಿದೆ. ನೋಡ್ರಿ, ಇದು PSI ಕ್ವಶನ್, ನೆನಪಿರಲಿ, ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಕೂಡ ಕ್ವಶನ್ ಕೇಳ್ಬೋದು. ನೋಡ್ರಿ, ಜೀವಶಾಸ್ತ್ರ ಎಂಬ ಪದವನ್ನು ಗ್ರೀಕ್ ಭಾಷೆಯಿಂದ ಪಡೆಯಲಾಗಿದೆ. ಇದು PSI ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಜೀವಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯಿಂದ ಪಡೆಯಲಾಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಜೀವಕೋಶದ ಶಕ್ತಿ ಕೇಂದ್ರ ಯಾವುದು. ನೋಡ್ರಿ, ಇದನ್ನಂತೂ PC ಆಗಲಿ, FDA, SDA, ಗ್ರೂಪ್ C ಯಾವುದೇ ಎಕ್ಸಾಮ್ ಬರ್ರಿ, ಬಯಾಲಜಿ ಮೇಲೆ ಕ್ವಶನ್ ಕೇಳಿದ್ರೆ ಈ ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ. ನೋಡ್ರಿ, ಜೀವಕೋಶದ ಶಕ್ತಿ ಕೇಂದ್ರ ಲೈಸೋಸೋಮ್, ಮೈಟೋಕಾಂಡ್ರಿಯಾ, ರೈಬೋಸೋಮ್, ಗಾಲ್ಗಿ ಸಂಕೀರ್ಣ. ನೋಡ್ರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಜೀವಕೋಶದ ಶಕ್ತಿ ಕೇಂದ್ರ ನೋಡ್ರಿ, ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾರೆ ಸ್ನೇಹಿತರೆ. ನೋಡ್ರಿ, ಇದಕ್ಕೆ ಸರಿ ಉತ್ತರ ಅಂದರೆ ಮೈಟೋಕಾಂಡ್ರಿಯಾ. ನೋಡ್ರಿ, ಮೈಟೋಕಾಂಡ್ರಿಯಾದೆಲ್ಲ ಇದು ಜೀವಕೋಶದ ಶಕ್ತಿ ಕೇಂದ್ರವಾಗಿದೆ. ಇದನ್ನು ನಾವು ಉಸಿರಾಟ ಕೇಂದ್ರ ಅಂತ ಕರಿತೀವಿ. ನೋಡ್ರಿ, ಜೀವಕೋಶದ ಉಸಿರಾಟ ಕೇಂದ್ರ ಯಾವುದಂತ ಕ್ವಶನ್ ಕೇಳಿದ್ರೆ ಅದು ಮೈಟೋಕಾಂಡ್ರಿಯಾ ಆಗಿರುತ್ತೆ, ನೆನಪಿರಲಿ. ನೋಡ್ರಿ, ಜೀವಕೋಶದ ಶಕ್ತಿ ಕೇಂದ್ರ ಮೈಟೋಕಾಂಡ್ರಿಯಾ ಅಥವಾ ಜೀವಕೋಶದ ಉಸಿರಾಟ ಕೇಂದ್ರ, ನೆನಪಿರಲಿ. ನಂತರ ನೋಡ್ರಿ ಸ್ನೇಹಿತರೆ, ಬಯಲು ಜಮೀನಿನಲ್ಲಿ ನೀರು ಗಿಡದ ಎಲೆಗಳನ್ನು ಈ ವಿಧಾನದಿಂದ ತಲುಪುತ್ತದೆ. ನೋಡ್ರಿ, ಬಯಲು ಜಮೀನಲ್ಲಿ ನೀರು ಇರುತ್ತಲ್ಲ, ಗಿಡದ ಎಲೆಗಳನ್ನು ಯಾವ ವಿಧಾನದಿಂದ ತಲುಪುತ್ತದೆ. ಇದು UPSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ನೋಡ್ರಿ, UPSC ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾರೆ. ಬಯಲು ಜಮೀನಿನಲ್ಲಿ ನೀರು ಗಿಡದ ಎಲೆಗಳನ್ನು ಈ ವಿಧಾನದಿಂದ ತಲುಪುತ್ತದೆ. ಆಪ್ಷನ್ ನೋಡ್ರಿ, ಹೀರುವಿಕೆ, ಆವಿಯಾಗುವಿಕೆ, ಕೇಶನಾಳಕರ್ಷಣ, ನೀರಿನ ಸಹಜ ಪ್ರವಾಹ ಮಾರ್ಗದಲ್ಲಿ ಪರಿಚಲನೆ. ನೋಡ್ರಿ ಸ್ನೇಹಿತರೆ, ಇದು UPSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಇನ್ನೊಂದು ಸಲ ನೋಡ್ರಿ, ಆಪ್ಷನ್ ನೋಡ್ರಿ, ಹೀರುವಿಕೆ, ಆವಿಯಾಗುವಿಕೆ, ಕೇಶನಾಳಕರ್ಷಣ ಅಥವಾ ನೀರಿನ ಸಹಜ ಪ್ರವಾಹ ಮಾರ್ಗದಲ್ಲಿನ ಪರಿಚಲನೆ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ ಸ್ನೇಹಿತರೆ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕೇಶನಾಳಕರ್ಷಣ. ನೋಡ್ರಿ, ಬಯಲು ಜಮೀನಿನಲ್ಲಿ ನೀರು ಗಿಡದ ಎಲೆಗಳನ್ನು ಈ ವಿಧಾನದಿಂದ ತಲುಪುತ್ತಂತ UPSC ಪರೀಕ್ಷೆ ಕ್ವಶನ್ ಆಗಿದೆ ಸ್ನೇಹಿತರೆ. ಅದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡ್ರಿ ಕೇಶನಾಳಕರ್ಷಣ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಕೇಶನಾಳಕರ್ಷಣ. ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ. UPSC ಪರೀಕ್ಷೆಯಲ್ಲಿ ಭಾಳ ಸಲ ಕ್ವಶನ್ ಕೇಳಿದ್ದಾರೆ. ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಆಧುನಿಕ ಔಷಧಿ ಶಾಸ್ತ್ರದ ಪಿತಾಮಹ ಯಾರು. ನೋಡ್ರಿ, ಇದು PC ಪರೀಕ್ಷೆ ಆಗಲಿ, PSI, PDO ಎಕ್ಸಾಮ್ ಆಗಲಿ, ವಿಲೇಜ್ ಅಕೌಂಟ್ ಎಕ್ಸಾಮಲ್ಲೂ ಕೂಡ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ನೋಡ್ರಿ, ಆಧುನಿಕ ಔಷಧಿ ಶಾಸ್ತ್ರ ಪಿತಾಮಹ ಯಾರು. ಆಪ್ಷನ್ ನೋಡ್ರಿ, ಯೂಕ್ಲಿಡ್, ಹಿಪೋಕ್ರಟಿಸ್, ಪೈಥಾಗೋರಸ್, ಅರಿಸ್ಟಾಟಲ್. ನೋಡ್ರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಆಧುನಿಕ ಔಷಧಿ ಶಾಸ್ತ್ರ ಪಿತಾಮಹ ಅಂತ ಕೇಳಿದ್ರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡ್ರಿ ಹಿಪೋಕ್ರಟಿಸ್. ನೋಡ್ರಿ, ಹಿಪೋಕ್ರಟಿಸ್ ಅದನ್ನು ಇವನು ಆಧುನಿಕ ಔಷಧಿ ಶಾಸ್ತ್ರದ ಪಿತಾಮಹ ಆಗಿರ್ತಾನೆ. ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾರೆ. ಆದ್ದರಿಂದ ಇದು ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಕ್ಲೋರೋಫಿಲ್ ಅಥವಾ ಸ್ನೇಹಿತರೆ ಇದನ್ನು ನಾವು ಪತ್ರಹರಿತು ಅಂತ ಕರಿತೀವಿ, ನೆನಪಿರಲಿ. ನೋಡ್ರಿ, ಪತ್ರಹರಿತು ಅಥವಾ ಕ್ಲೋರೋಫಿಲ್ ಅಂತ ಕರಿತೀವಿ, ನೆನಪಿರಲಿ. ನೋಡ್ರಿ, ಕ್ಲೋರೋಫಿಲ್ ಡ್ಯಾಶ್ ಅನ್ನು ಹೊಂದಿರುತ್ತದೆ. ನೋಡ್ರಿ, ಇದು ಲಾಸ್ಟ್ ಟೈಮ್ SDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ನೋಡ್ರಿ, ಬಯಾಲಜಿ ಮೇಲೆ ಕ್ವಶನ್ ಭಾಳ ಕೇಳ್ತಾರೆ. ಇದು SDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಕ್ಲೋರೋಫಿಲ್ ಅಥವಾ ಪತ್ರಹರಿತಿನಲ್ಲಿ ಕಂಡುಬರುವ ಲೋಹ ಯಾವುದು. ಇದು ಲಾಸ್ಟ್ ಟೈಮ್ SDA ಪರೀಕ್ಷೆ ಕ್ವಶನ್. ನೋಡ್ರಿ ಸ್ನೇಹಿತರೆ, ಆಪ್ಷನ್ ನೋಡ್ರಿ, ಕಬ್ಬಿಣ, ಕ್ಯಾಲ್ಸಿಯಂ, ಮ್ಯಾಗ್ನೇಸಿಯಂ, ಪೊಟ್ಯಾಸಿಯಂ. ನೋಡ್ರಿ, ಕ್ಲೋರೋಫಿಲ್ ಅಥವಾ ಪತ್ರಹರಿತಿನಲ್ಲಿ ಕಂಡುಬರುವ ಲೋಹ ಯಾವುದು. ನೋಡ್ರಿ, ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಮ್ಯಾಗ್ನೇಷಿಯಂ. ನೋಡ್ರಿ, ಮ್ಯಾಗ್ನೇಷಿಯಂ ಇದೆಲ್ಲ ಇದು ಪತ್ರಹರಿತು. ನೋಡ್ರಿ, ಪತ್ರಹರಿತು ಅಥವಾ ಕ್ಲೋರೋಫಿಲ್ನಲ್ಲಿ ಕಂಡುಬರುವ ಲೋಹವಾಗಿದೆ. ನೋಡ್ರಿ, ಕಬ್ಬಿಣ ಹೇಗೆ ನಮ್ಮ ಹಿಮೋಗ್ಲೋಬಿನಲ್ಲಿ ಕಂಡುಬರುತ್ತದೆ, ಅದೇ ರೀತಿ ಕ್ಲೋರೋಫಿಲ್ ಅಥವಾ ಪತ್ರಹರಿತಿನಲ್ಲಿ ಮ್ಯಾಗ್ನೇಷಿಯಂ ಲೋಹ ಕಂಡುಬರುತ್ತದೆ. ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ಇದನ್ನು ಲಾಸ್ಟ್ ಟೈಮ್
ಎಸ್ ಡಿ ಎ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ, ಆದ್ದರಿಂದ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ, ಜೀವಕೋಶದ ನಿಯಂತ್ರಣ ಕೇಂದ್ರ ಯಾವುದು? ನೋಡಿರಿ, ಇದು ಕೂಡ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದ್ದಾರೆ. ಜೀವಕೋಶದ ನಿಯಂತ್ರಣ ಕೇಂದ್ರ ಯಾವುದು? ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಸೈಟೋಪ್ಲಾಸ್ಮಾ, ನ್ಯೂಕ್ಲಿಯಸ್, ಜೀವಕೋಶ ಪೊರೆ, ಮೈಟೋಕಾಂಡ್ರಿಯಾ. ನೋಡಿರಿ, ಜೀವಕೋಶದ ನಿಯಂತ್ರಣ ಕೇಂದ್ರ ಯಾವುದು? ನೋಡಿರಿ, ಭಾಳ ಎಕ್ಸಾಮ್ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ಅಂದರೆ ನ್ಯೂಕ್ಲಿಯಸ್. ನೋಡಿರಿ, ನ್ಯೂಕ್ಲಿಯಸ್ ಇದೆಲ್ಲ ಇದು ಜೀವಕೋಶದ ನಿಯಂತ್ರಣ ಕೇಂದ್ರವಾಗಿದೆ. ಇದು ಕೂಡ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದ್ದಾರೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಎಲ್ಲ ಜೀವಿಗಳಿಗೆ ಮೂಲ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಯಾವುದು? ನೋಡಿರಿ, ಇದು PSI ಪ್ರಶ್ನೆ. ನೋಡಿರಿ, ಇದು PSI ಪರೀಕ್ಷೆ ಕ್ವಶನ್ ಕೇಳಿದರೆ ಎಲ್ಲ ಜೀವಿಗಳಿಗೆ ಮೂಲ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಯಾವುದು? ಆಪ್ಷನ್ ನೋಡಿರಿ, ಗ್ರಂಥಿ, ಪರಮಾಣು, ಜೀವಕೋಶ, ಯಾವುದೂ ಅಲ್ಲ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಎಲ್ಲ ಜೀವಿಗಳಿಗೆ ಮೂಲ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಜೀವಕೋಶ. ನೋಡಿರಿ, ಜೀವಕೋಶ ಇದೆಲ್ಲ ಇದು ಎಲ್ಲ ಜೀವಿಗಳಿಗೆ ರಚನಾತ್ಮಕವಾಗಲಿ ಮತ್ತು ಕ್ರಿಯಾತ್ಮಕ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಕೂಡ ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದರೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಮಾನವನ ದೇಹದಲ್ಲಿ ಸಣ್ಣ ಕೋಶ. ನೋಡಿರಿ, ಮಾನವ ದೇಹದಲ್ಲಿನ ಸಣ್ಣ ಕೋಶ. ನೋಡಿರಿ, ಇದು PC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾರೆ. ಜಸ್ಟ್ ಇದೇ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲ, SDಯಲ್ಲಿ ಕ್ವಶನ್ ಆಗಿದೆ ಒಂದ್ಸಲ, ಗ್ರೂಪ್ ಸಿಯಲ್ಲಿ ಕೂಡ ಕ್ವಶನ್ ಆಗಿದೆ. ನೋಡಿರಿ, ಮಾನವನ ದೇಹದಲ್ಲಿನ ಸಣ್ಣ ಕೋಶ. ಆಪ್ಷನ್ ನೋಡಿರಿ, ಅಂಡಾಣು, ನರಕೋಶ, ವೀರ್ಯಾಣು, ಯಾವುದೂ ಅಲ್ಲ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಮಾನವನ ದೇಹದಲ್ಲಿನ ಸಣ್ಣ ಕೋಶ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ವೀರ್ಯಾಣು. ಇದೆಲ್ಲ ಅಂದರೆ ಸ್ಪರ್ಮ್. ನೋಡಿರಿ, ಸ್ಪರ್ಮ್ ಇದೆಲ್ಲ ಇದು ಮಾನವನ ದೇಹದಲ್ಲಿನ ಅತಿ ಸಣ್ಣ ಕೋಶವಾಗಿದೆ. ಇದು ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾರೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಕೋಶದಲ್ಲಿ ಸ್ರವಿಸುವ ಮತ್ತು ಸಂಗ್ರಹಣೆ ಮಾಡುವ ಕಣದಂಗ ಯಾವುದು? ನೋಡಿರಿ, ಕೋಶದಲ್ಲಿ ಅಂದರೆ ಜೀವಕೋಶದಲ್ಲಿ ಸ್ರವಿಸುವ ಮತ್ತು ಸಂಗ್ರಹಣೆ ಮಾಡುವ ಕಣದಂಗ ಯಾವುದು? ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಲೈಸೋಸೋಮ್, ಗಾಲ್ಗಿ ಸಂಕೀರ್ಣ, ಸೆಂಟ್ರಿಯೋಲ್, ಯಾವುದೂ ಅಲ್ಲ. ನೋಡಿರಿ, ಕೋಶದಲ್ಲಿ ಸ್ರವಿಸುವ ಮತ್ತು ಸಂಗ್ರಹಣೆ ಮಾಡುವ ಜೀವಕೋಶ ಕಣದಂಗ ಯಾವುದು ಅಂತ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಗಾಲ್ಗಿ ಸಂಕೀರ್ಣ. ನೋಡಿರಿ, ಗಾಲ್ಗಿ ಸಂಕೀರ್ಣ ಇದೆಲ್ಲ ಇದು ಜೀವಕೋಶದಲ್ಲಿ ಸ್ರವಿಸುವ ಮತ್ತು ಸಂಗ್ರಹಣೆ ಮಾಡುವ ಒಂದು ಪ್ರಮುಖವಾದ ಕಣದಂಗವಾಗಿದೆ. ಇದು ಕೂಡ PSI ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಸ್ನೇಹಿತರೆ, ಜೀವಕೋಶದೊಳಗಿನ ಲೋಳೆಯಂಥ ವಸ್ತು. ನೋಡಿರಿ, ಇದು KS ಪ್ರಶ್ನೆ. ನಿಮಗೆ ಡೌಟ್ ಇದ್ದರೆ KS ಪ್ರಶ್ನೆ ಬರುತ್ತೆ, ತೆಗೀರಿ. ಅದರಲ್ಲಿ ಕ್ವಶನ್ ಕೇಳಿದ್ದಾರೆ. ಜೀವಕೋಶದೊಳಗಿನ ಲೋಳೆಯಂಥ ವಸ್ತು. ಆಪ್ಷನ್ ನೋಡಿರಿ, ಸೈಟೋಪ್ಲಾಸ್ಮಾ, ಗಾಲ್ಗಿ ಸಂಕೀರ್ಣ, ಸೆಂಟ್ರಿಯೋಲ್, ಕ್ಲೋರೋಪ್ಲಾಸ್ಟ್. ನೋಡಿರಿ, ಜೀವಕೋಶದೊಳಗಿನ ಲೋಳೆಯಂಥ ವಸ್ತು. ನೋಡಿರಿ, ಇದು ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾರೆ. ಒಂದ್ಸಲ KS ಪರೀಕ್ಷೆಯಲ್ಲೂ ಕೂಡ ಕ್ವಶನ್ ಆಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿರಿ, ಸೈಟೋಪ್ಲಾಸ್ಮಾ. ನೋಡಿರಿ, ಸೈಟೋಪ್ಲಾಸ್ಮಾ ಇದೆಲ್ಲ ಇದು ಜೀವಕೋಶದಲ್ಲಿ ಒಂದು ಲೋಳೆಯಂಥ ವಸ್ತು ಇರುತ್ತೆ, ಅದು ಕೂಡ ಸೈಟೋಪ್ಲಾಸ್ಮಾ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಸ್ನೇಹಿತರೆ, ಸಸ್ಯಕೋಶಗಳು ಪ್ರಾಣಿಕೋಶಗಳಿಗಿಂತ ವಿಭಿನ್ನವಾಗಿ ಹೊಂದಿರುವಂಥದ್ದು. ನೋಡಿರಿ, ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ನೋಡಿರಿ, ಈ ಕಡೆ ಸಸ್ಯಕೋಶ, ಈ ಕಡೆ ಪ್ರಾಣಿ ಜೀವಕೋಶ ಕೊಟ್ಟು ಇದರಲ್ಲಿ ಯಾವುದು ವ್ಯತ್ಯಾಸವಾಗಿ ಕಂಡು ಬರುತ್ತಂಥ ಕ್ವಶನ್ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ನೋಡಿರಿ, ಸಸ್ಯಕೋಶಗಳು ಪ್ರಾಣಿಕೋಶಗಳಿಗಿಂತ ಹೇಗೆ ವಿಭಿನ್ನವಾಗಿ ಕಂಡುಬರುತ್ತದೆ, ಅಥವಾ ಸಸ್ಯಕೋಶಗಳು ಪ್ರಾಣಿಕೋಶಗಳಿಗಿಂತ ವಿಭಿನ್ನವಾಗಿ ಹೊಂದಿರುವಂಥ ವಸ್ತು ಅಥವಾ ಕಣದಂಗ ಯಾವುದಂತ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ನೋಡಿರಿ, ಆಪ್ಷನ್ ನೋಡಿರಿ, ಕೋಶಭಿತ್ತಿ, ಗಾಲ್ಗಿ ಸಂಕೀರ್ಣ, ಸೆಂಟ್ರಿಯೋಲ್, ಕ್ಲೋರೋಪ್ಲಾಸ್ಟ್. ನೋಡಿರಿ, ಸಸ್ಯಕೋಶಗಳು ಪ್ರಾಣಿಕೋಶಕ್ಕಿಂತ ವಿಭಿನ್ನವಾಗಿ ಹೊಂದಿರುವುದು. ನೋಡಿರಿ ಸ್ನೇಹಿತರೆ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ, ಕೋಶಭಿತ್ತಿ. ನೋಡಿರಿ, ಕೋಶಭಿತ್ತಿ ಇಲ್ಲ, ಇದು ಸಸ್ಯಕೋಶಗಳು ಆಗಲಿ ಪ್ರಾಣಿಕೋಶಗಳು ವಿಭಿನ್ನವಾಗಿ ಹೊಂದಿರುವಂಥ ಒಂದು ಕಣದಂಗ ಅಂದರೆ ಅದು ಕೋಶಭಿತ್ತಿ. ನೆನಪಿರಲಿ, ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾರೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಪ್ರಾಣಿ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ನೋಡಿರಿ, ಇದು ಕೂಡ PSI ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಪ್ರಾಣಿ ವಿಜ್ಞಾನದ ಪಿತಾಮಹ ಯಾರು? ನೋಡಿರಿ, ವಿಲಿಯಂ ಹಾರ್ವೆ, ರಾಬರ್ಟ್ ಹುಕ್, ಅರಿಸ್ಟಾಟಲ್, ಹಿಪೋಕ್ರಟಿಸ್. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಪ್ರಾಣಿ ವಿಜ್ಞಾನದ ಪಿತಾಮಹ ಯಾರು? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ, ಅರಿಸ್ಟಾಟಲ್. ನೋಡಿರಿ, ಅರಿಸ್ಟಾಟಲ್ ಇದ್ದಾರೆ, ಇವರು ಪ್ರಾಣಿ ವಿಜ್ಞಾನದ ಪಿತಾಮಹ ಎಂದು ಹೆಸರಾಗಿದ್ದಾರೆ, ನೆನಪಿರಲಿ. ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾರೆ. ನಂತರ ನೋಡಿರಿ, ಈ ಕೆಳಗಿನ ಯಾವ ಅಂಗಗಳಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯುತ್ತದೆ ಅಂದರೆ ಫೋಟೋಸಿಂಥಸಿಸ್. ನೋಡಿರಿ ಸ್ನೇಹಿತರೆ, ಈ ಕೆಳಗಿನ ಯಾವ ಅಂಗಗಳಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯುತ್ತದೆ? ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಕ್ಲೋರೋಫಾಸ್ಟ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ರೈಬೋಸೋಮ್. ನೋಡಿರಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವುದು ಎಲ್ಲಿ? ನೋಡಿರಿ, ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ.
ನೋಡಿರಿ ಇದಕ್ಕೆ ಸರಿ ಆಯ್ತು ಅಂದರೆ ಕ್ಲೋರೋಪಾಸ್ಟ್. ನೋಡಿರಿ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯುವುದು ಕ್ಲೋರೋಪಾಸ್ಟ್ ಅಥವಾ ಪತ್ರಹರಿತ. ನೋಡಿರಿ ಇದನ್ನು ಕೂಡ ಪತ್ರಹರಿತ ಅಂತ ಕರೀತಾರೆ ಸ್ನೇಹಿತರೆ. ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ದ್ಯುತಿ ಸಂಶ್ಲೇಷಣೆ ನಡೆಯುವ ಕ್ರಿಯೆ ಅದು ಕ್ಲೋರೋಪಾಸ್ಟ್ನಲ್ಲಿ, ನೆನಪಿರಲಿ. ನಂತರ ನೋಡಿರಿ ಕೋಶಕ್ಕೆ ಬಳಸಬಹುದಾದ ಶಕ್ತಿ ರೂಪವನ್ನು ಎಲ್ಲಿ ಉತ್ಪಾದಿಸಲಾಗುತ್ತದೆ. ನೋಡಿರಿ ಕೋಶಕ್ಕೆ ಬಳಸಬಹುದಾದ ಶಕ್ತಿ ರೂಪವನ್ನು ನೋಡಿರಿ ಆಗಲೇ ಥರ ಹೇಳಿದೆ ನಾನು, ಶಕ್ತಿ ರೂಪ ಅಥವಾ ಶಕ್ತಿ ಕೇಂದ್ರ ಅಥವಾ ಶಕ್ತಿ ಉತ್ಪಾದಿಸುವ ಕಣದಂಗ ಯಾವುದಂತ ಭಾಳ ಎಕ್ಸಾಮಿಗೆ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ನೋಡಿರಿ ಕ್ಲೋರೋಪಾಸ್ಟ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ರೈಬೋಸೋಮ್. ನೋಡಿರಿ ಸ್ನೇಹಿತರೆ ಭಾಳ ಎಕ್ಸಾಮಿಗೆ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿ ಉತ್ತರ ಅಂದರೆ ನೋಡಿರಿ ಮೈಟೋಕಾಂಡ್ರಿಯಾ. ನೋಡಿರಿ ಮೈಟೋಕಾಂಡ್ರಿಯಾದಲ್ಲಿ ಇದು ಜೀವಕೋಶದಲ್ಲಿ ಶಕ್ತಿ ರೂಪವಾಗಿ ಕಾರ್ಯ ಮಾಡುತ್ತದೆ. ಇದನ್ನು ಕೂಡ ನಾವು ಉಸಿರಾಟದ ಕೇಂದ್ರ ಅಂತಲೇ ಕರಿತೀವಿ. ಉಸಿರಾಟ ನೆನಪಿರಲಿ, ಉಸಿರಾಟದ ಕೇಂದ್ರ ಆಗಲಿ ಶಕ್ತಿ ರೂಪ ಆಗಲಿ ಇದು ಮೈಟೋಕಾಂಡ್ರಿಯಾ ಆಗಿರುತ್ತೆ, ನೆನಪಿರಲಿ. ನಂತರ ನೋಡಿರಿ ಆಮ್ಲಜನಕ ಪ್ಲಾಸ್ಮಾ ಪೊರೆಯನ್ನು ಹಾದು ಹೋಗುವ ಕ್ರಿಯೆ. ನೋಡಿರಿ ಆಮ್ಲಜನಕ ಇದೆಯಲ್ಲ ಅದು ಪ್ಲಾಸ್ಮಾ ಪೊರೆಯನ್ನು ಹಾದು ಹೋಗುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಒಂದು ಸಲ KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಕ್ವಶನ್ ಈಜಿ ಇರ್ಬೋದು, ಬಟ್ KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಆಮ್ಲಜನಕ ಪ್ಲಾಸ್ಮಾ ಪೊರೆಯನ್ನು ಹಾದು ಹೋಗುವ ಕ್ರಿಯೆ ನೋಡಿರಿ ಪ್ರಸರಣ, ಜೋಡಣೆ, ಅಭಿಸರಣೆ, ಆವಿಯಾಗುವಿಕೆ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಆಮ್ಲಜನಕ ಪ್ಲಾಸ್ಮಾ ಪೊರೆಯನ್ನು ಹಾದು ಹೋಗುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಇದು KS ಪ್ರಶ್ನೆ ಆಗಿದೆ. ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿ ಅಂದರೆ ಅಭಿಸರಣೆ. ನೋಡಿರಿ ಅಭಿಸರಣೆ ಅಂತ ಕರೀತಾರೆ, ನೆನಪಿರಲಿ. ಇದು ಕೂಡ ಭಾಳ ಎಕ್ಸಾಮ್ ಕ್ವಶನ್ ಆಗಿದೆ. ಒಂದ್ಸಲ KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ, ನೋಟ್ ಮಾಡ್ಕೊರಿ. ನೋಡಿರಿ ಆಮ್ಲಜನಕ ಪ್ಲಾಸ್ಮಾ ಪೊರೆಯನ್ನು ಹಾದು ಹೋಗುವ ಕ್ರಿಯೆ ಅಭಿಸರಣೆ ಅಂತ ಕರೀತಾರೆ, ನೆನಪಿರಲಿ. ನಂತರ ನೋಡಿರಿ ನೀರಿನ ಸಂಗ್ರಹಿಸುವುದು ಯಾವ ಕೋಶಗಳ ವೈಶಿಷ್ಟ್ಯತೆಗೆ ಕಾರಣವಾಗಿದೆ. ಅಂದರೆ ನೋಡಿರಿ ಈ ಕೆಳಗಿನಲ್ಲಿ ನೀರನ್ನು ಸಂಗ್ರಹಿಸುವುದು ಯಾವುದು ಅಂತ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ನೋಡಿರಿ ರಸದಾನಿನ, ಮೈಟೋಕಾಂಡ್ರಿಯಾ, ಲೈಸೋಸೋಮ್, ಗಾಲ್ಗಿ ಸಂಕೀರ್ಣ. ನೋಡಿರಿ ನೀರನ್ನು ಸಂಗ್ರಹಣೆ ಮಾಡುವುದು ಈ ಕೆಳನ ಯಾವುದು? ನೋಡಿರಿ ಯಾವ ಕೋಶ ನೀರನ್ನು ಸಂಗ್ರಹಣೆ ಮಾಡುತ್ತೆ ಅಂತ ಕೇಳ್ತಾರೆ ಭಾಳ ಎಕ್ಸಾಮ್ಲಿ ಸ್ನೇಹಿತರೆ, ನೆನಪಿರಿ. ನೋಡಿರಿ ಇದಕ್ಕೆ ಸರಿ ಉತ್ತರ ಅಂದ್ರೆ ನೋಡಿರಿ ರಸದಾನಿ. ನೋಡಿರಿ ರಸದಾನಿ ಇವುಗಳನ್ನ ನಾವು ಸಂಗ್ರಹಕಾರಕ ಅಂತ ಕರಿತೀವಿ, ನೆನಪಿರಲಿ. ನೋಡಿರಿ ಇದು ಕೂಡ ಕ್ವಶನ್ ಆಗಿದೆ. ಸಂಗ್ರಹಕಾರಕಗಳು ಯಾವುದಂತ ಕರೆದರೆ ಅದು ರಸದಾನಿ. ಇವು ನೀರನ್ನು ಸಂಗ್ರಹಣೆ ಮಾಡುತ್ತವೆ. ಇದು ಕೂಡ ಕ್ವಶನ್ ಆಗಿದೆ, ನೆನಪಿರಲಿ. ನಂತರ ನೋಡಿರಿ ಗಾಯಗಳನ್ನು ಗುಣಪಡಿಸಲು ಸಹಾಯ ಮಾಡುವ ಕೋಶ ವಿಭಜನೆ ಯಾವುದು? ನೋಡಿರಿ ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಮನುಷ್ಯರ ಮೈ ಮೇಲೆ ಗಾಯಗಳಾಗಲಿ ಅವು ತಾನಾಗೆ ಮಾಗುವಂಥ ಅಥವಾ ಗುಣಪಡಿಸಲು ನಮ್ಮ ದೇಹದೊಳಗೆ ಸಹಾಯ ಮಾಡುವ ಕೋಶ ವಿಭಜನೆ ಯಾವುದಂತ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದರೆ ಆಪ್ಷನ್ ನೋಡಿರಿ ಮೈಟಾಸಿಸ್, ಮಿಯಾಸಿಸ್, ಲೈಸೋಸೋಮ್, ಗಾಲ್ಗಿ ಸಂಕೀರ್ಣ. ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಮೈಟಾಸಿಸ್. ನೋಡಿರಿ ಮೈಟಾಸಿಸ್ ಇದೆ ಇದು ನಮ್ಮ ದೇಹದಲ್ಲಿ ಅಥವಾ ಮಾನವನ ದೇಹದಲ್ಲಿ ಯಾವುದೇ ಗಾಯಗಳಾಗಲಿ ಅದು ತಾನಾಗೆ ಮಾಗುವಂತೆ ಅಥವಾ ವಾಸಿಯಾಗಲು ಅಥವಾ ಗುಣಪಡಿಸಲು ಸಹಾಯ ಮಾಡುವ ಒಂದು ಕೋಶ ವಿಭಜನೆ ಅಂಗ ಯಾವುದಂತ ಕ್ವಶನ್ ಕೇಳಿದರೆ ಅದು ಮೈಟಾಸಿಸ್. ಇದು ಕೂಡ KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನಿಮಗೆ ಡೌಟ್ ಇದ್ದರೆ KS ಪ್ರಶ್ನೆ ಪತ್ರಿಕೆ ತೆಗೀರಿ, ಅದರಲ್ಲಿ ಕ್ವಶನ್ ಇದೆ ನೋಡಿ. ನಂತರ ನೋಡಿರಿ ಸಸ್ಯಕೋಶದಲ್ಲಿನ ಹೊರಗಿನ ಪದರ. ನೋಡಿರಿ ಒಂದು ಸಸ್ಯಕೋಶ ಇದೆಯಲ್ಲ ಅದರಲ್ಲಿ ಹೊರಗಿನ ಪದರವನ್ನು ಏನೆಂದು ಕರೆಯುತ್ತಾರೆ? ನೋಡಿರಿ ಇದು ಥರ ಕ್ವಶನ್ ಕೇಳ್ಬೋದು. ಆಪ್ಷನ್ ನೋಡಿರಿ ಸೆಲ್ ವಾಲ್, ಕೋಶಪೊರೆ, ನ್ಯೂಕ್ಲಿಯರ್, ಗಾಲ್ಗಿ ಸಂಕೀರ್ಣ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಕೋಶ ಕೇಂದ್ರದಲ್ಲಿ ಅಥವಾ ಸಸ್ಯ ಕೋಶದಲ್ಲಿನ ಹೊರಗಿನ ಪದರ. ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಸೆಲ್ ವಾಲ್. ನೋಡಿರಿ ಸೆಲ್ ವಾಲ್ ಇದೆಯಲ್ಲ ಇದು ಸಸ್ಯ ಜೀವಕೋಶದಲ್ಲಿನ ಹೊರಗಿನ ಪದರವಾಗಿದೆ, ನೆನಪಿರಲಿ. ಇದು ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ, ನೋಟ್ ಮಾಡ್ಕೋರಿ. ನಂತರ ನೋಡಿ ಸ್ನೇಹಿತರೆ ಕೊನೆ ಪ್ರಶ್ನೆ ಗಾಲ್ಗಿ ಸಂಕೀರ್ಣದ ಮುಖ್ಯ ಕಾರ್ಯ. ನೋಡಿರಿ ಇದು ಕೂಡ ಒಂದು ಸಲ UPSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ನೋಡಿರಿ ಇದು IAS ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಸ್ನೇಹಿತರೆ. ನೋಡಿರಿ ಗಾಲ್ಗಿ ಸಂಕೀರ್ಣದ ಮುಖ್ಯ ಕಾರ್ಯ ಆಪ್ಷನ್ ನೋಡಿರಿ ಉಸಿರಾಟನ. ನೋಡಿರಿ ಆಪ್ಷನ್ ಉಸಿರಾಟ, ಕೋಶ ವಿಭಜನೆಯನ್ನು ಪ್ರಾರಂಭಿಸಲು, ರಾಸಾಯನಿಕ ಸ್ರವಿಸುವಿಕೆ, ಮೇಲಿನ ಎಲ್ಲವೂ. ನೋಡಿರಿ ಇದು IAS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಗಾಲ್ಗಿ ಸಂಕೀರ್ಣದ ಮುಖ್ಯ ಕಾರ್ಯ ನೋಡಿರಿ ಭಾಳ ಎಕ್ಸಾಮ್ ಕ್ವಶನ್ ಆಗಿದೆ ಸ್ನೇಹಿತರೆ. ನೋಡಿರಿ ಇದಕ್ಕೆ ಸರಿಯಾದ ನೋಡಿರಿ ರಾಸಾಯನಿಕ ಸ್ರವಿಸುವಿಕೆ. ನೋಡಿರಿ ಇದಕ್ಕೆ ಸರಿಯಾದ ನೋಡಿರಿ ರಾಸಾಯನಿಕ ಸ್ರವಿಸುವಿಕೆ. ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಮೇಲ್ನ ಎಲ್ಲವೂ ಅಂತ ಕೊಟ್ಟಿರ್ತಾನೆ, ಆದರೆ ಕನ್ಫ್ಯೂಸ್ ಆಗಬೇಡ್ರಿ. UPSC ಪರೀಕ್ಷೆಗೆ ಇದೇ ಕ್ವಶನ್ ಕೇಳಿದ್ದಾನೆ, ಆನ್ಸರ್ ಕೂಡ ಇದೇ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಗಾಲ್ಗಿ ಸಂಕೀರ್ಣ ಮುಖ್ಯ ಕಾರ್ಯ ಅಂದರೆ ರಾಸಾಯನಿಕ ಸ್ರವಿಸುವಿಕೆ. ಇಷ್ಟೆಲ್ಲ ನೀವು ಜೀವಕೋಶ ಅಂತ ಬಂದಾಗ ಜೀವಕೋಶದ ಅಧ್ಯಯನ ಮೇಲೆ ಮೊದಲನೇ ಚಾಪ್ಟರ್ ಸ್ನೇಹಿತರೆ ಇದು. ಇದರಲ್ಲಿ ಪ್ರಮುಖವಾಗಿ 20 ಕ್ವಶನ್ ತೆಗೆದಿದ್ದೀನಿ. ಮುಂದೇನೂ ಕೂಡ ಇದೇ ಸೀರೀಸ್ ಸ್ಟಾರ್ಟ್ ಆಗೋದು ಸ್ನೇಹಿತರೆ. ನಾನು ಹೇಳಿದಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನಾನು ಹಿಂದಿನ ಚರಿತ್ರೆ ನಾನು ಕರ್ನಾಟಕ ಹಿಸ್ಟ್ರಿ, ಸಂವಿಧಾನ ಆಗಲಿ, ಜಿಯೋಗ್ರಫಿ ಆಗಲಿ, ಕನ್ನಡ ತರಗತಿ ಎಲ್ಲ ಮಾಡಿದೆ. ಆ ತರಗತಿ ನೋಡಿ ನಿಮ್ಮ ಸ್ನೇಹಿತರು ಶೇರ್ ಮಾಡಿ. ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ,
ದಯವಿಟ್ಟು ಜಾಯ್ನ್ ಆಗಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.